ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇಯರ್ ಮ್ಯಾಥಮೆಟಿಕ್ಸ್ ಪ್ರೀ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೆಂಬರ್ಶಿಪ್ಪನ್ನು ಪಡೆದುಕೊಂಡ್ರೆ ನಿಮಗೆ ನೋಟ್ಸ್ ಸಹ ಪ್ರೊವೈಡ್ ಮಾಡಲಾಗ್ತದೆ, ಓನ್ಲಿ ಸ್ಪೆಸಿಫಿಕ್ ಪೇಪರ್ ಟು ಸಂಬಂಧಪಟ್ಟ ಹಾಗೆ ನಿಮಗೆ 10 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ಗಳು ಹಾಗೂ 10 ಫಿಸಿಕ್ಸ್ ಕ್ವಶನ್ ಪೇಪರ್ಗಳು. ಸೊ ಎರಡೂ ಕೂಡ ಇಂಗ್ಲೀಷ್ನಲ್ಲೇ ಇರ್ತಾವೆ. ಸೊ ಮತ್ತು 15 ಏನೈತಿ ಮಾಡಲ್ ಕ್ವಶನ್ ಪೇಪರ್ಗಳು ನಿಮ್ಗೆ ದೊರೀತಾವೆ ಮೆಂಬರ್ಶಿಪ್ಪನ್ನು ಪಡೆದುಕೊಂಡರೆ. ಸೊ ಮೆಂಬರ್ಶಿಪ್ಪನ್ನು ಯಾವ ರೀತಿ ಪಡೆದುಕೊಳ್ಳೋದನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿರ್ತೀನಿ, ನೀವು ಅದನ್ನು ನೋಡಿ ಮೆಂಬರ್ಶಿಪ್ಪನ್ನು ಪಡೆದುಕೊಳ್ಬೋದು. ಸೊ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ಕ್ಲಾಸ್ ಏನೈತಿ, ಸರ್ಕಲ್ ಮೇಲೆ ಸಮ್ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಸರ್ಕಲ್ದ ಏರಿಯಾ ಅಂದ್ರೆ ವಿಸ್ತೀರ್ಣ ಏನೈತಿ πr² ಫಾರ್ಮುಲಾ ಮುಖಾಂತರ ನಾವು ಕಂಡುಹಿಡಿಬೋದಾಗಿರ್ತದೆ. ಸೊ ಇಲ್ಲಿ ಪೈನ ಬೆಲೆ ಏನೈತಿ 22/7 ಅಥವಾ 3.142 ಆಗಿರ್ತದೆ. ಇಲ್ಲಿ ಸುತ್ತಳತೆ ಏನೈತಿ 2πr ಆಗಿರ್ತದೆ. ಮತ್ತು ವ್ಯಾಸ ಅಂದ್ರೆ ಡಯಾಮೀಟರ್ ಇಲ್ಲಿ ಏನಾಗಿತ್ತು 2r ಆಗಿರ್ತದೆ. ಸೊ ಇಲ್ಲಿ ಡಯಾಮೀಟರ್ ಅಂದರೆ ಈ ಸರ್ಕಲ್ದ ಪೂರ್ತಿ ಆಗಿರ್ತದೆ. ರೇಡಿಯಸ್ ಅಂದರೆ ಈ ಥರದ ಹಾಫ್ ಅಟ್ಟ ಇಲ್ಲಿ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಪೈನ ಬೆಲೆ ವೃತ್ತದ ಪರಿಧಿ ಅಥವಾ ಸುತ್ತಳತೆಯಲ್ಲಿ 2πr ಆಗಿರ್ತದೆ. ವೃತ್ತದ ವಿಸ್ತೀರ್ಣ πr² ಆಗಿರ್ತದೆ. ತ್ರಿಜ್ಯ ಏನೈತಿ ಹಾಫ್ ಆಫ್ ವ್ಯಾಸ ಅಂದ್ರೆ ಡಯಾಮೀಟರ್ d ಆಗಿರ್ತದೆ. ಸೊ ಇಲ್ಲಿ ರೇಡಿಯಸ್ 7 ಇತ್ತಂದ್ರೆ ಈ ಥರ ಏರಿಯಾ ಏನಾಗುತ್ತದೆ 22/7 ಇಂಟು r² ಅಂದ್ರೆ ನಾವು 7 ಇಂಟು 7 ಇಲ್ಲಿ ಬರಿಬೋದು. ಇಲ್ಲೊಂದು 7 ಹೊತ್ತು, ಇಲ್ಲೊಂದು 7 ಹೊತ್ತು, 22 7 154 ಆಗ್ತದೆ. ಸೊ ಇಲ್ಲಿ ರೇಡಿಯಸ್ 5 ಇತ್ತಂದ್ರೆ ಇಲ್ಲಿ 5 ಇಂಟು 5 ಆಗುತ್ತೆ. ಸೊ ನೆಕ್ಸ್ಟ್ ಇದು 22 ಇಂಟು 5 110 ಆಗುತ್ತೆ. 110 ಇಂಟು 5 550 ಆಗುತ್ತೆ. /7 ಇಲ್ಲಿ ಆಗಿರ್ತದೆ. ಸೊ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನಾವು ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಪರಿಧಿ, ವೃತ್ತದ ಪರಿಧಿಯನ್ನು ಕಂಡುಹಿಡಿಬೇಕಂದ್ರೆ 2πr ಫಾರ್ಮುಲಾ ಹಾಕಿ ಇಲ್ಲಿ ನಾವು ಕಂಡುಹಿಡಿಬೇಕಾಗಿರ್ತದೆ. ಇಲ್ಲಿ ರೇಡಿಯಸ್ 2 ಇತ್ತಂದ್ರೆ ಇಲ್ಲಿ 2 ಇಂಟು 22/7 ಇಂಟು 2 ಮಾಡಿದಾಗ ನಮ್ಗೆ 88/7 ಇಲ್ಲಿ ನಮ್ಗೆ ಸಿಗ್ತದೆ. ಅದೇ ರೀತಿ ರೇಡಿಯಸ್ 4 ಇತ್ತಂದ್ರೆ ಇಲ್ಲಿ ನಮ್ಗೆ 22/7 ಇಂಟು 2 ಇಂಟು 4 ಮಾಡಿದಾಗ 176/7 ಇಲ್ಲಿ ನಮ್ಗೆ ಸಿಗ್ತದೆ. ಸೊ ಇಲ್ಲಿ ರೇಡಿಯಸ್ 4 ಐತೆ ಅಂದರೆ ಈ ಥರ ಡಯಾಮೀಟರ್ ಏನಾಗಿರ್ತದೆ 8 ಆಗಿರ್ತದೆ. ಇಲ್ಲಿ ರೇಡಿಯಸ್ 2 ಐತೆ ಅಂದರೆ ಈ ಥರ ಡಯಾಮೀಟರ್ ಏನೈತಿ ಅಂದ್ರೆ ವ್ಯಾಸ ಏನಾಗಿರ್ತದೆ ಇಲ್ಲಿ 4 ಆಗಿರ್ತದೆ. ಅಂದ್ರೆ ರೇಡಿಯಸ್ದ ಡಬಲ್ ಏನಾಗಿರ್ತದೆ ವ್ಯಾಸ ಆಗಿರ್ತದೆ ಅಥವಾ ಡಯಾಮೀಟರ್ ಆಗಿರ್ತದೆ. ನೆಕ್ಸ್ಟ್ ಫಸ್ಟ್ ಕ್ವಶನ್, ವೃತ್ತದ ತ್ರಿಜ್ಯವು 21 ಸೆಂಟಿಮೀಟರ್ ಆಗಿದ್ದರೆ ವೃತ್ತದ ಪರಿಧಿಯನ್ನು ಕಂಡುಹಿಡಿಯಿರಿ ಅಂದರು. ಸೊ ಇಲ್ಲಿ ತ್ರಿಜ್ಯ ಎಷ್ಟು ಐತಿ r = 21 ಅದ. ನಾವಿಲ್ಲಿ ವೃತ್ತದ ಪರಿಧಿ ಅಂದ್ರೆ 2πr ಅನ್ನು ಕಂಡುಹಿಡಿಬೇಕು. 2πr. ಸೊ ಇಲ್ಲಿ 2 ಇಂಟು 22/7 ಇಂಟು r ಅಂದ್ರೆ 21. ಸೊ ಇಲ್ಲಿ 7 1 7 3. ಸೊ ಇಲ್ಲಿ ನಮಗೆ ಎಷ್ಟಾಗುತ್ತೆ 22 2 44 44 3 132 ಸೆಂಟಿಮೀಟರ್ ಇಲ್ಲಿ ನಮ್ಗೆ ಆಗ್ತದೆ. ನೆಕ್ಸ್ಟ್ ಕ್ವಶನ್, ವೃತ್ತದ ತ್ರಿಜ್ಯವು 35 ಸೆಂಟಿಮೀಟರ್ ಆಗಿದ್ದರೆ ವೃತ್ತದ ಪರಿಧಿಯನ್ನು ಕಂಡುಹಿಡಿಯಿರಿ ಅಂದರು. ಸೊ ಇಲ್ಲಿ ತ್ರಿಜ್ಯ ಅಂದ್ರೆ ಇಲ್ಲಿ r = 35 ಸೆಂಟಿಮೀಟರ್. ವೃತ್ತದ ಪರಿಧಿ ಅಂದ್ರೆ ಇಲ್ಲಿ ನಮ್ಗೆ 2πr ಅನ್ನು ಕಂಡುಹಿಡಬೇಕು. 2 ಇಂಟು π ಅಂದ್ರೆ 22/7. r ಅಂದ್ರೆ ಇಲ್ಲಿ ನಮಗೆ ಎಷ್ಟು ಕೊಟ್ಟಿದ್ದಾರೆ 35 ಕೊಟ್ಟಿದ್ದಾರೆ. ಇಲ್ಲಿ 7 1 7 5 22 2 44 44 5 ಎಷ್ಟಾಗುತ್ತೆ 220 ಇಲ್ಲಿ ಆಗ್ತದೆ. ಸೊ ನೆಕ್ಸ್ಟ್ 44 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿರುವ ಚೌಕಾಕಾರದ ಬಾಗಿದ ತಂತಿಯ ತುಂಡು ನಂತರ ವೃತ್ತವನ್ನು ರೂಪಿಸಲು ಬಾಗುತ್ತದೆ. ವೃತ್ತದ ತ್ರಿಜ್ಯ ಏನಾಗಿರುತ್ತದೆ ಅಂದರು. ಸೊ ಇಲ್ಲಿ ಒಂದು ಚೌಕಾಕಾರದ ತಂತಿಯ ತುಂಡು ಅಂದರು. ಸೊ ಅದರ ನಂತರ ಏನೈತೆ ನಾವು ವೃತ್ತವನ್ನು ರೂಪಿಸಲು ಬಾಗುತ್ತದೆ ಅಂತಂದರು. ಸೊ ಇಲ್ಲಿ ವೃತ್ತವನ್ನು ಬಾಗಿಸಲು ರೂಪುತ್ತದೆ ಅಂದ್ರೆ ಇಲ್ಲಿ 2πr ಅಂದ್ರೆ ವೃತ್ತದ ಪರಿಧಿನ ನಮ್ಗೆ 40
4 ಸೆಂಟಿಮೀಟ್ರ್ ಆಗ್ತದೆ. ಸೊ ಇಲ್ಲಿ ನಾವು ಏನು ಕಂಡುಹಿಡಬೇಕು, ವೃತ್ತದ ತ್ರಿಜ್ಯ ಅಂದ್ರೆ ಆರನ್ನು ನಾವು ಇಲ್ಲಿ ಕಂಡುಹಿಡಬೇಕು. ಸೊ ಈ 2π ಈ ಕಡೆ ಕಳಿಸಿಬಿಡೋದು. ಸೊ r = 44 / 2. ಇಲ್ಲಿ ಪೈ ಅಂದ್ರೆ 22/7 ಆಗ್ತದೆ. ಸೊ ಇಲ್ಲಿ 22 ಈ /7 ಏನೈತಿ ಇದು ಮೇಕ್ ಬರ್ತದೆ. ಸೊ ಇಲ್ಲಿ ಕೆಳಗೆ ಛೇದದಾಗಿತ್ತಂದ್ರೆ ಅದು ಅಂಶದಲ್ಲಿ ಬರ್ತದೆ. ಡಿನಾಮಿನೇಟರ್ ಐತಂದ್ರೆ ನ್ಯೂಮರೇಟರ್ ಒಳಗೆ ಬರ್ತದೆ. ಸೊ ಇಲ್ಲಿ 22 1 22 2 ಇಲ್ಲಿ 2 1 ಇಲ್ಲಿ 2 1 r = 7. ಸೊ ಇಲ್ಲಿ ನಮ್ಗೆ ವೃತ್ತದ ತ್ರಿಜ್ಯ ಎಷ್ಟಾಗಿರ್ತದೆ, 7 ಸೆಂಟಿಮೀಟ್ರ್ ಇಲ್ಲಿ ಆಗಿರ್ತದೆ. ನೆಕ್ಸ್ಟ್ ಸೊ ಇದು ಕೂಡ ಅದೇ ರೀತಿನೇ ಅದ. ಸೊ ಇಲ್ಲಿ ನಮ್ಗೆ 132 ಸೆಂಟಿಮೀಟ್ರ್ ಸುತ್ತಳತೆ ಹೊಂದಿರುವ ಚೌಕಾಕಾರದಲ್ಲಿನ ಬಾಗಿದ ತಂತಿಯ ತುಂಡು ನಂತರ ಅದನ್ನು ವೃತ್ತವನ್ನು ರೂಪಿಸಲು, ಅಂದ್ರೆ ಈಗ ಚೌಕ್ ಅದ ಅಂದ್ರೆ ಸೊ ಇಷ್ಟು ಉದ್ದದ ತಂತಿ ಐತೆ ಅಂದ್ರೆ ಇದನ್ನು ನಾವು ರೌಂಡ್ ಮಾಡಿದಾಗ ಕೂಡ ಅಷ್ಟೇ ಸುತ್ತಳತೆಯನ್ನು ಹೊಂದಿರ್ತದೆ. ಸೊ ಇದು 132 ಪರಿಧಿ ಐತೆ ಅಂದ್ರೆ ಇದು ಚೌಕ. ನಾವು ಇದನ್ನು ವೃತ್ತ ಮಾಡ್ಬೇಕಂದ್ರೆ ಈ ವೃತ್ತದ ಸುತ್ತಳತೆನೂ ಅಷ್ಟೇ ಆಗಿರ್ತದೆ. ಸೊ ವೃತ್ತದ ಸುತ್ತಳತೆ ಅಥವಾ ವೃತ್ತದ ಪರಿಧಿ ಏನೈತಿ ಇಲ್ಲಿ 2πr 132 ಅದ. ಸೊ r = ಏನಾಗುತ್ತೆ 132 / 2π. ಸೊ ಇಲ್ಲಿ 2π ಅಂದ್ರೆ 22. ಸೊ ಇಲ್ಲಿ /7 ಬರೋದು ಇದು ಮೇಕ್ ಹೋಗ್ತದೆ. ಸೊ ಇಲ್ಲಿ 7 ಬರ್ತದೆ. ಸೊ ಇಲ್ಲಿ 2 1 2 6 12 1 ಉಳಿತು ಮತ್ತು 6. ಸೊ ಇಲ್ಲಿ 22 1 22 3 3 7 7 21. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ 21 ಸೆಂಟಿಮೀಟರ್ ಇಲ್ಲಿ ಏನಾಗುತ್ತೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 352 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿರುವ ಚೌಕದ ಆಕಾರದಲ್ಲಿ ಬಾಗಿದ ತಂತಿಯ ತುಂಡು ನಂತರ ವೃತ್ತವನ್ನು ರೂಪಿಸಲು ಬಾಗುತ್ತದೆ. ವೃತ್ತದ ತ್ರಿಜ್ಯ ಏನಾಗಿರ್ತದೆ, ಇದು ಕೂಡ ಸೇಮ್ ಅದ. ಸೊ ನಿಮಗೆ ಗೊತ್ತಿದ್ದರೆ ಆನ್ಸರನ್ನು ಕಮೆಂಟ್ನಲ್ಲಿ ತಿಳಿಸ್ರಿ. ಸೊ ಈ ಥರ ಆನ್ಸರನ್ನು ಕಮೆಂಟ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಒಂದು ತಾಮ್ರದ ತಂತಿಯು ಚೌಕದ ರೂಪದಲ್ಲಿ ಬಾಗಿದಾಗ 121 ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣವನ್ನು ಆವರಿಸುತ್ತದೆ. ಅದೇ ತಂತಿಯನ್ನು ವೃತ್ತದ ರೂಪದಲ್ಲಿ ಬಾಗಿಸಿದರೆ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದರು. ಸೊ ಇಲ್ಲಿ ನಮಗೆ ಚೌಕದ ರೂಪದಲ್ಲಿ ಬಾಗಿದ ತಂತಿ ವಿಸ್ತೀರ್ಣ ಗೊತ್ತದ. ಸೊ ವಿಸ್ತೀರ್ಣ ಏನೈತಿ ಇಲ್ಲಿ ನಮಗೆ ಚೌಕದ ವಿಸ್ತೀರ್ಣ ಅಂದ್ರೆ ಸೈಡ್ ಇಂಟು ಸೈಡ್, ಅಂದ್ರೆ ಸೈಡ್ ಎ ಇತ್ತಂದ್ರೆ a × a = 121 ಸೆಂಟಿಮೀಟ್ರ್ ಆಗಿರ್ತದೆ. ಸೊ ನಮಗೆ ಇಲ್ಲಿ ಸೈಡ a × a ಇದ್ದಾಗ 121 ಆತ. ನಮ್ಗೆ ಒಂದು ಸೈಡ್ ಎಷ್ಟಾಗಿರ್ತದೆ, ಈ 21ರ ರೂಟ್ ಏನಾಗಿರ್ತದೆ ಇಲ್ಲಿ ನಮ್ಗೆ 11 ಆಗಿರ್ತದೆ. ಸೊ ನಮಗೆ ಈ ಚೌಕದ ವಿಸ್ತೀರ್ಣ ಏನೈತಿ 121 ಆತಂದ್ರೆ ಅದರ ಸೈಡ 11 ಆಯ್ತು. ಅದರ ಸುತ್ತಳತೆ ಏನಾಗಿರ್ತದೆ ಇಲ್ಲಿ ನಮ್ಗೆ 4a ಆಗಿರ್ತದೆ. ಸೊ ಇಲ್ಲಿ ನಮಗೆ ಚೌಕದ ಸುತ್ತಳತೆ ಏನಾಯ್ತು 44 ಸೆಂಟಿಮೀಟ್ರ್ ಆಗುತ್ತೆ. ಸೊ ಈ 44 ಸೆಂಟಿಮೀಟ್ರ್ ಇದ್ದಿದ್ದನ್ನು ಇಲ್ಲಿ ನಮ್ಗೆ ವೃತ್ತದ ರೂಪದಲ್ಲಿ ಭಾಗಿಸ್ತಾರೋ ಅವಾಗ ಏನಾಗುತ್ತೆ, ನಾವು 2πr = ನಮಗೆ 44 ಆಗುತ್ತೆ. ಸೊ ಇಲ್ಲಿ ನಮ್ಗೆ r = ಎಷ್ಟು ಬರ್ತದೆ 7 ಬರ್ತದೆ. ಸೊ ಈ r = 7 ಬರ್ತಂದ್ರೆ ಇಲ್ಲಿ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ವೃತ್ತದ ವಿಸ್ತೀರ್ಣ πr². ಸೊ πr² ಅಂದ್ರೆ 22/7 ಇಂಟು r ಅಂದ್ರೆ 7 ಬಂದದ 7 × 7. ಸೊ ಇಲ್ಲಿ 7 1 ಇಲ್ಲಿಯೂ 7 1 22 7 ಎಷ್ಟಾಗುತ್ತೆ 154 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೊ ಇದು ಕೂಡ ಅದೇ ರೀತಿಯಾದ. ಸೊ ಇಲ್ಲಿ ಚೌಕದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಸೊ ಚೌಕದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಅಂದ್ರೆ ಆ ಥರ ನಾವು ಸುತ್ತಳತೆಯನ್ನು ಮೊದಲಿಗೆ ಕಂಡುಹಿಡಬೇಕು. ಸೊ ಇಲ್ಲಿ a² = ನಮಗೆ 484 ಅದ. ಸೊ ಇಲ್ಲಿ ನಮಗೆ ಎ ಬೇಕು. ಎ ಅಂದರೆ ಇಲ್ಲಿ ಎಷ್ಟಾಗುತ್ತೆ 484ರ
ರೂಟ್ ಎಷ್ಟಾಗಿರ್ತದೆ 22 ಆಗ್ತದೆ. ಸೊ ಇಲ್ಲಿ 4a = ಎಷ್ಟಾಗುತ್ತೆ ನಮಗೆ ಚೌಕದ ಸುತ್ತಳತೆ ಎಷ್ಟಾಗುತ್ತೆ 88 ಆಗ್ತದೆ. ಸೊ ಈ 88 ಏನೈತ್ಲ ಇದು ವೃತ್ತದ ಸುತ್ತಳತೆ ಆಗಿರ್ತದೆ. ಸೊ ಅಂದ್ರೆ 2πr = 88 ಆಗ್ತದೆ. ನಮಗಿಲ್ಲಿ r ಬೇಕು. ಸೊ ಇಲ್ಲಿ 88 ಡಿವೈಡೆಡ್ ಬೈ 2 × 22 ಇಲ್ಲಿ ಡಿವೈಡೆಡ್ ಬೈ 7 ಇಲ್ಲಿ ಬರ್ತದೆ. ಬಟ್ ಇದನ್ನು ನಾವು ಏನೈತಿ ಇದನ್ನ ಡೈರೆಕ್ಟ್ ಇಲ್ಲಿ ಮೇಲ್ಗಡೆ ಕಳಿಸ್ತೀವಿ. ಸೊ ಇಲ್ಲಿ 22 1 22 4 ಇಲ್ಲಿ 2 1 ಇಲ್ಲಿ 2 2. ಸೊ ಇಲ್ಲಿ 2 × 7 14. ಸೊ ಇಲ್ಲಿ ನಮಗೆ r = ಎಷ್ಟು ಬತ್ತು 14 ಬತ್ತು. ನಾವು ಇಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಬೇಕು πr² ಅನ್ನು ಕಂಡುಹಿಡಬೇಕು. ಇಲ್ಲಿ 22/7 × 14 × 14. ಸೊ ಇಲ್ಲಿ 7 1 7 2 14 2 28 ಆಗ್ತದೆ. 28 22 ಎಷ್ಟಾಗುತ್ತೆ ಇಲ್ಲಿ ನಮಗೆ 616 ಇಲ್ಲಿ ಆಗ್ತದೆ. ಆಪ್ಷನ್ ಸಿ ಏನಾಗ್ತದೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಸೊ ನಿಮಗೆ PDF ಬೇಕಾದಲ್ಲಿ ಏನೈತಿ ನೀವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ PDF ಅನ್ನು ಪಡೆದುಕೊಳ್ಬೋದು. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಲ್ಯಾಂಡ್ ಸರ್ವೆ ಮ್ಯಾಥಮೆಟಿಕ್ಸ್ ಏನೈತಿ ಅಪ್ ಟು ಎಕ್ಸಾಮ್ವರೆಗೆ ಕಂಟಿನ್ಯೂ ಕ್ಲಾಸ್ಗಳನ್ನ ಹೇಳಲಾಗ್ತದೆ ಇದೇ ಒಂದು ಚಾನಲ್ನಲ್ಲಿ. ಸೊ ನಿಮಗೆ ಮೆಂಬರ್ಶಿಪ್ ಪಡೆದುಕೊಳ್ಳುವಲ್ಲಿ ಏನಾದರೂ ಡೌಟ್ಗಳಿದ್ದರೆ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ತಿಳಿದುಕೊಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರಲಾಗ್ತದೆ. ಸೊ ನೀವು ಅಲ್ಲಿಗೆ ಹೋಗಿ ಮೆಸೇಜ್ ಮಾಡಿ ತಿಳ್ಕೊಬೋದು. ಸೊ ಥ್ಯಾಂಕ್ ಯು ಸೊ ಮಚ್.